ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಶಾಮನೂರು ಕುಟುಂಬಕ್ಕೆ ಅಹಿಂದ ವರ್ಗದಿಂದ ಸೆಡ್ಡು ಹೊಡೆಯಲಾಗಿದೆ. ಒಂದು ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್ ಫೈಟ್ ಕೂಡ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್ ಆ ಒಂದು ವಿಚಾರಕ್ಕೆ ಈಗ ಬಹಳ ಒಂದು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಉಪಚುನಾವಣೆ ಕಾವೇರ್ತಾ ಇದ್ದಂತೆ ವರಿಷ್ಠರಿಗೆ ಎಚ್ಚರಿಕೆ. ಅಲ್ಪಸಂಖ್ಯಾತರು ಇಲ್ಲದೆ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡದಿದ್ರೆ ಮುಂದಿನ ಕಾರ್ಯತಂತ್ರವನ್ನ ರೂಪಿಸ್ತೇವೆ. ಅಲ್ಪಸಂಖ್ಯಾತ ಮುಖಂಡರು ಮತ್ತು ಅಹಿಂದ ವರ್ಗ ಎಚ್ಚರಿಕೆ ಕೊಟ್ಟಿದೆ. ಶಾಮನೂರು ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಎಲೆಕ್ಷನ್ ಅಲ್ಪಸಂಖ್ಯಾತರಿಗೆ ಸ್ಪರ್ಧಿಸಲು ಅವಕಾಶ ಕೊಡಲೇಬೇಕು. ಅಹಿಂದ ವರ್ಗಕ್ಕೆ ಕೊಟ್ಟರು ಕೆಲಸ ಮಾಡ್ತೇವೆ. ಸೂಕ್ತ ನಿರ್ಧಾರ ಕೈಗೊಂಡ್ರೆ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ. 2008ರಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಉತ್ತರ 2 ಕ್ಷೇತ್ರಗಳಾಗಿವೆ. ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಸ್ಪರ್ಧಿಸ್ತಾ ಬಂದಿದ್ದಾರೆ. ಬೇರೆ ಸಮುದಾಯ ಅಧಿಕಾರದಿಂದ ವಂಚಿತವಾಗಿರುತ್ತೆ. ಈ ಬಾರಿ ಮುಸ್ಲಿಮರಿಗೆ ಇಲ್ಲವೇ ಅಹಿಂದಾಗೆ ಟಿಕೆಟ್ ನೀಡಬೇಕು. ಅಲ್ಪಸಂಖ್ಯಾತರಲ್ಲಿ ಯಾರಿಗಾದ್ರೂ ಅವಕಾಶ ಕೊಡಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಈಗ ವರಿಷ್ಠರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಶಾಮನೂರು ಕುಟುಂಬಕ್ಕೆ ಅಹಿಂದ ವರ್ಗದಿಂದ ಸೆಡ್ಡು ಹೊಡೆಯಲಾಗಿದೆ. ಉಪಚುನಾವಣೆ ಕಾವೇರ್ತಾ ಇದ್ದಂತೆ ವರಿಷ್ಠರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಲ್ಪಸಂಖ್ಯಾತರು ಇಲ್ಲವೇ ಅಹಿಂದ ವರ್ಗಕ್ಕೆ ಟಿಕೆಟ್ ಅನ್ನ ನೀಡಬೇಕು. ಟಿಕೆಟ್ ನೀಡದಿದ್ರೆ ಮುಂದಿನ ಕಾರ್ಯತಂತ್ರವನ್ನ ರೂಪಿಸ್ತೇವೆ. ಅಲ್ಪಸಂಖ್ಯಾತ ಮುಖಂಡರು ಮತ್ತು ಅಹಿಂದ ವರ್ಗ ಎಚ್ಚರಿಕೆಯನ್ನ ಕೊಟ್ಟಿದೆ. ಶಾಮನೂರು ನಿಧನದಿಂದ ತೆರವಾಗಿರುವ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೆಯಲಿದೆ. ಹಾಗಾಗಿ ಅಲ್ಪಸಂಖ್ಯಾತ ಸದ್ಯಕ್ಕೆ ಮುಖಂಡರು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವರಿಷ್ಠರಿಗೆ. ಇನ್ನು ಶಾಮನೂರು ಕುಟುಂಬಕ್ಕೆ ಅಹಿಂದ ವರ್ಗದವರು ಈಗ ಸೆಡ್ ಹೊಡೆದು ನಿಂತಿದ್ದಾರೆ. ಉಪಚುನಾವಣೆ ಕಾವೇರ್ತಾ ಇದ್ದಂತೆ ವರಿಷ್ಠರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮೊದಲು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ಇಲ್ಲ ಅಂದ್ರೆ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಿ. ಟಿಕೆಟ್ ಏನಾದರೂ ನೀವು ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ಕಾರ್ಯತಂತ್ರವನ್ನ ನಾವು ರೂಪಿಸ್ತೇವೆ. ಅಲ್ಪಸಂಖ್ಯಾತ ಮುಖಂಡರು ಮತ್ತು ಅಹಿಂದ ವರ್ಗ ಈಗ ಸದ್ಯಕ್ಕೆ ವರಿಷ್ಠರಿಗೆ ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಶಾಮನೂರು ನಿಧನದಿಂದ ಈ ಒಂದು ದಾವಣಗೆರೆ ಕ್ಷೇತ್ರ ತೆರವಾಗಿತ್ತು. ಹಾಗಾಗಿ ಅಲ್ಲಿಗೆ ಒಂದು ಬೈ ಎಲೆಕ್ಷನ್ ಅನ್ನ ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಯಾವ ರೀತಿ ಬೈ ಎಲೆಕ್ಷನ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಬೈ ಎಲೆಕ್ಷನ್ ನಡೆಯುತ್ತೆ, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲೂ ಕೂಡ ಈ ಒಂದು ಬೈ ಎಲೆಕ್ಷನ್ ನಡೆಯುತ್ತೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಆ ಒಂದು ಸ್ಥಾನ ತೆರವಾಗಿದೆ. ಆ ಒಂದು ಸ್ಥಾನಕ್ಕೆ ಈಗ ಸೂಕ್ತ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಬಿಜೆಪಿ ಇಬ್ಬರೂ ಕೂಡ ಘೋಷಣೆಯನ್ನ ಮಾಡಬೇಕಾಗಿದೆ. ಸದ್ಯಕ್ಕೆ ಈಗ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಪೈಪೋಟಿ ಕೂಡ ನಡೀತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಶಾಮನೂರು ಕುಟುಂಬಕ್ಕೆ ಅಹಿಂದ ವರ್ಗದವರು ಸೆಡ್ ಹೊಡಿತಾ ಇದ್ದಾರೆ. ಯಾಕೆಂತಂದ್ರೆ ಈಗ HY ಮೇಟಿ ಅವರ ನಿಧನದಿಂದ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಲಾಗುತ್ತೆ ಅಂತ ಕಾಂಗ್ರೆಸ್ನವರು ಫಿಕ್ಸ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲ ಕೂಡ ಇದೆ. ಜೊತೆಗೆ ಈಗ ಅಹಿಂದ ವರ್ಗದವರು ಕೂಡ ನಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅಲ್ಪಸಂಖ್ಯಾತ ಮುಖಂಡರಾಗಿರಬಹುದು, ಅಹಿಂದ ವರ್ಗದವರು ಕೂಡ ಈಗ ವರಿಷ್ಠರಿಗೆ ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ನಮಗೆ ಕೊಡಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ.